ಇದ್ರ ಡಬ್ಬ ರಮಣ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಬೆಳಗ್ಗೆ 9:30 ಆಗಿದೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ನಮ್ಮ ಸಿದ್ದಿ, ನಮ್ಮ ಕೊತ್ತಿ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸಿದ್ದಿ ಅಲ್ಲಿ ಯಾಕೆ ಹೋಗಿ ಉಚ್ಕೊಂಡಿದ್ಯಾ? ಗಬ್ಬಿ ನೋಡಿ, ಇವಾಗ ಹಾಡುಗಳೆಲ್ಲ ಮನೆ ಹತ್ರನೇ ಇದ್ದಾವೆ. ಇವಾಗ ಮೇಯೋದಕ್ಕೆ ಕಟ್ಬಿಟ್ಟು ಬರ್ತೀನಿ. ಅಲ್ಲೇ ತೋಟದೊಳಗೆ ಅಲ್ಲಿ ಕಟ್ತೀನಿ. ಕಟ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೋಬೇಕು, ಯಾಕೆಂದರೆ ನಾಯಿಗಳ ಕಾಟ. ಇವತ್ತು ಜಾಸ್ತಿ ದೂರ ಹೋಗೋದಿಲ್ಲ ಮೇಯ್ಸೋದಕ್ಕೆ. ಇಲ್ಲೇ ಹತ್ರದಲ್ಲೇ ಮೇಯಿಸ್ತೀನಿ, ಯಾಕೆಂದರೆ ಕೆಲಸ ಇದೆ. ಕರೆಂಟ್ ಬರುತ್ತೆ, ಇನ್ನೇನು ಮನೆಗೆ ನೀರು ಇಟ್ಕೋಬೇಕು. ಮತ್ತು ಟ್ಯಾಂಕಿಗಳಿಗೆಲ್ಲ, ಸಿಂಟೆಕ್ಸು ಟ್ಯಾಂಕಿಗೆಲ್ಲ ನೀರು ತುಂಬಾಕ್ಬೇಕು ಇವತ್ತು. ಅದಕ್ಕೋಸ್ಕರ ಇಲ್ಲೇ ಹತ್ರನೇ ಇವತ್ತು ಮೇಯಿಸ್ತೀನಿ. ಎದಳೆ ಮೇಲೆ ಎದಳೆ 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 ಎದ ಎದೆ 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 ಮಕ್ಕಿ ಕೊಟ್ಟಿಸ್ತಿಲ್ವ? ಎದಳೆ ಮಕ್ಕಿ ಎದೆ ಎದಳ ಹಗ್ಗ ಹಾಕ್ತೀನಿ. ಎದಳ ಹೋಗೋಣ. ಇರಿ ಅಲ್ಲೋಡು, ನನ್ನೇ ಎಳ್ಕೊಂಡು ಹೋಗೋದು. ಹೆಂಗೆ ಎಳ್ಕೊಂಡು ಹೋಗ್ತಾರೆ ಬಿಟ್ಟರೆ ನನ್ನೇ ಬೀಳಿಸ್ಬಿಡ್ತಾರೆ. ನಡೆ ಬರ್ರಿ ಎಳಿಬೇಡಿ, ಬಿದ್ದೋಯ್ತೀನಿ ನಾನು ಕೆಳಕ್ಕೆ ಗುಂಡಿಗೆ. ಬಾ ಫ್ರೆಂಡ್ಸ್, ಹಾಗೇ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದೆ. ಅದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಟೈಮ್ ಇರಲಿಲ್ಲ. ಹಸ್ಬೆಂಡ್ಗೆ ಬೇಗ ತಿಂಡಿ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಬರ್ರಿ ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಒಬ್ಬಳು ಇಲ್ಲೇ ಮೇರಿ, ಇಲ್ಲ ಅಲ್ಲಿ ಕಟ್ಟಿ ಮನೆ. ಫ್ರೆಂಡ್ಸ್, ಹಾಗೆಯೇ ಹಸುನ ಯಜಮಾನ್ರು ಬೆಳಗ್ಗೆ ಮೇಯೋದಕ್ಕೆ ಕಟ್ಟಿದ್ರು. ಈಗ ಅವನು ಸಹ ಇನ್ನೊಂದು ಕಟ್ಬಿಟ್ಟು ಮನೆ ಹತ್ರ ಹೋಗಬೇಕು. ಕರೆಂಟ್ ಬಂದಿರುತ್ತೆ, ಮನೆಗೆಲ್ಲ ಸ್ವಲ್ಪ ನೀರು ಇಟ್ಕೋಬೇಕು. ನೋಡಿ, ಇಲ್ಲಿ ಕಟ್ಟಿದ್ದಾರೆ ಇವತ್ತು ಮೇಯೋಕ್ಕೆ. ಇಲ್ಲಿದ್ದೀರ, ಲಾಸ್ಟಿಗೆ ಬಂದ್ಬಿಟ್ಟಿದ್ದೀರಾ. ಮೇಯ್ ಬರ್ತೀನಿ, ಆಮೇಲೆ ಈತಾ ಇರಿ. ಹೋಗಿ ಮನೆ ಹತ್ರಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೀರೆಲ್ಲ ಹಿಡ್ದು ಇನ್ನೊಂದ್ಸಲಿ ಕಟ್ಟಾಕ್ತೀನಿ. ಹಾಗೆಯೇ ಟೈಮ್ ಬಂದು 11:30 ಆಗಿದೆ. ಇವಾಗ ಕರೆಂಟ್ ಬಂದಿದೆ, ಬಾವಿ ಲೈನು. ಇವಾಗ ಆನ್ ಮಾಡಿಬಿಟ್ಟು ಮನೆಗೆ ಸ್ವಲ್ಪ ನೀರು ಇಟ್ಕೋಬೇಕು. ನೋಡಿ, ನಮ್ಮ ಅಲಸಂದೆ ಗಿಡ ಎಷ್ಟೆಷ್ಟು ಉದ್ದ ಬೆಳೆದಿದ್ದಾವೆ, ಆದರೆ ಮಳೆ ಹೊಂಟೋಗ್ಬಿಟ್ಟೈತೆ. ಈ ಗಾಳಿ ಬೀಸೋದಕ್ಕೆ ಏನು ಕರೆಗಳು ಹತ್ತಿದ್ದಾವೆ. ಪೈಪ್ ಇಲ್ಲೈತೆ, ಇವಾಗ ಪೈಪ್ನ ತಗೊಂಡೋಗ್ಬಿಟ್ಟು ಟ್ಯಾಂಕಿಗೆ ಹಾಕಬೇಕು. ಫ್ರೆಂಡ್ಸ್, ಹಾಗೆಯೇ ಇವಾಗ ಮನೆಗೆ ಒಳಗಡೆಗೆಲ್ಲ ನೀರು ಇಟ್ಕೊಂಡು, ಈಗ ಮನೆಯಿಂದೆ ಒಂದೆರಡು ಹೂವಿನ ಗಿಡನ ನೆಟ್ಟಿದ್ದೆ. ಈಗ ಅಲ್ಲಿಗೆ ನೀರು ತಗೊಂಡೋಗಿ ಹುಯ್ತಾ ಇದ್ದೀನಿ.
ಹಾಗೆಯೇ ಇವತ್ತು ಶನಿವಾರ ಆಗಿತ್ತಲ್ಲ, ಮನೆ ಮುಂದೆಲ್ಲ ಕ್ಲೀನ್ ಮಾಡಬೇಕಾಯ್ತು, ತೊಳಿಬೇಕಾಯಿತು. ಇವತ್ತು ತೊಳಿತಾ ಇದ್ದೆ. ಕರೆಂಟ್ ಬಂದಿತ್ತಲ್ಲ ಹೆಂಗಿದ್ರು, ಅದಕ್ಕೆ ನೀರನ್ನ ಆನ್ ಮಾಡಿಕೊಂಡು ಇವಾಗ ಮನೆ ಮುಂದೆಲ್ಲ ಕಾಂಪೌಂಡ್ ಹತ್ರ ಎಲ್ಲ ನೀಟಾಗಿ ತೊಳಿತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇವಾಗ ಮನೆ ಮುಂದೆ ಎಲ್ಲ ಗಲೀಜಾಗಿತ್ತು. ಮನೆ ಮುಂದೆಲ್ಲ ಕ್ಲೀನ್ ಮಾಡಿ, ಆದರೆ ಫುಲ್ಲು ಮಣ್ಣು ಧೂಳು ಆಗಿತ್ತು. ಇವಾಗ ನೋಡಿ, ಇಲ್ಲಿ ಹಾಕಿದ್ದೀನಿ ನೀರ, ಪೈಪು ಇಲ್ಲಿ ಹಾಕಿದ್ದೀನಿ, ನೀರು ಇಲ್ಲಿ ಹೋಗ್ತಾ ಇದೆ. ನೋಡಿ, ಹೆಸ್ರು ಗಿಡ, ನಮ್ಮ ಆಡಿನ ಮರಿ ಏನು ಮಾಡುತ್ತೆ ಅಂದರೆ ನೋಡಿ, ಎಲ್ಲನೂ ಕಟ್ ಮಾಡಿ ನೋಡಿ ಹೆಂಗೆ ಎಸ್ತಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ತುದಿ ಎಲ್ಲ ಕಟ್ ಮಾಡಿ ಎಸ್ತಿದೆ. ಫ್ರೆಂಡ್ಸ್, ಹಾಗೆಯೇ ಹಾಡುಗಳನ್ನೆಲ್ಲ ಇಟ್ಕೊಂಬಂದು ಕಟ್ ಹಾಕಿದ್ದೀನಿ. ಸ್ವಲ್ಪ ಒಣಹುಲ್ನ ಹಾಕಿದ್ದೀನಿ, ಒಣಹುಲ್ನ ತಿಂತಾ ಇದ್ದಾವೆ. ಇವಾಗ ನೀರನ್ನ ಹೋಗಿ ಆಫ್ ಮಾಡ್ಕೊಂಬಿಟ್ಟು ಬರ್ತೀನಿ. ಡಬ್ಬು ಉಣಿಸಿರ, ಡಬ್ಬು ನೀರಿನ ಬಕೆಟ್ ಉಂಡಿಸ್ಬಿಡ್ತಾರೆ. ಈಗ ನೀರನ್ನ ಹೋಗಿ ಆಫ್ ಮಾಡ್ಕೊಂಬಂದ್ಬಿಟ್ಟು ಹಸು ಮೇಯ್ತಾ ಇದೆ. ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ ಹೋಗ್ಬಿಟ್ಟು ಇನ್ನೊಂದು ಕಟ್ಬಿಟ್ಟು ಬರ್ತೀನಿ. ಇವತ್ತು ಹೊಲದೊಳಗೆ ಸೊಪ್ಪನ್ನ ಕುಯ್ಕೋಬೇಕು. ಇವಾಗ ಬಿಸಿಲು ಕುಯ್ಯೋದಕ್ಕಾಗಲ್ಲ, ಸಂಜೆ ಕುಯ್ದುಬಿಟ್ಟು ಅದರಿಂದ ಸಾಂಬಾರು ಮಾಡಿಬಿಟ್ಟು ರೆಸಿಪಿ ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆಯೇ ಟೈಮ್ ಬಂದು 9:30 ಆಗಿತ್ತು, ನೈಟು. ಊಟ ಎಲ್ಲ ಆಗಿತ್ತು. ಇವಾಗ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೆ. ನಾನು ಫಸ್ಟೆಲ್ಲ ಬೆಳಗ್ಗೆ ಹೊತ್ತು ಪಾತ್ರೆಗಳನ್ನ ತೊಳಿತಾ ಇದ್ದೆ. ಇವತ್ತಿಂದ ನಾನು ನೈಟ್ ಹೊತ್ತೇ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ವೀಡಿಯೋಗಳು ನೋಡಿದೆ, ಅದರಲ್ಲಿ ನೈಟು ಎಂದು ಪಾತ್ರೆಗಳನ್ನ ಇಡಬಾರ್ದು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಇವತ್ತಿಂದ ನೈಟೇ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಏಕೆಂದರೆ ನೈಟು ಪಾತ್ರೆಗಳನ್ನ ವಾಶ್ ಮಾಡಿಟ್ರೆ ಬೆಳಗ್ಗೆ ಹೊತ್ತು ಏನೋ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ, ಪಾತ್ರೆಗಳಿಲ್ವಲ್ಲಪ್ಪ ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ನನಗೂ ಒಂದೊಳ್ಳೆ ಏನೋ ಒಂದು ಇದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ತೊಳಿತಾ ಇದ್ದೆ. ರಮಣ, ಅವ್ರಿಗೊಂದು ಡಬ್ಬ ಸಂಜೆ ಕುಯ್ದ್ಬಿಟ್ಟು ಹಾಕಿದ್ದೆ. ಇಲ್ಲಿ ಒಳಗೆ ಕಟ್ತಾಗ ಎಲ್ಲನೂ ಹಾಯ್ಕೊಂಡವ್ರೆ. ಇಲ್ಲಿ ಕೋಳಿ ಬೇರೆ ಎತ್ಕೋಬೇಕು ಫಸ್ಟು. ಚೆನ್ನಾಗಿ ಹಾಕ್ಬಿಡ್ತಾಳೆ. ಕುಯ್ದಾಕ್ತಾರೆ ಅಂತ ಒತ್ಕೊಂಡೋಗ್ತಾರೆ ಅಂತವ. ರಾತ್ರಿ ಹೊತ್ತು ಎಲ್ಲೂ ಓಡಲ್ಲ ಇವರು, ಅರುಂತಕ್ಕೆ ಹುಡಿಕೊಂಡು ಹೊಡೋಗೋದು. ನಮ್ಮ ಲಕ್ಷ್ಮಿಗೆ ಕೊಂಬು ಸಣ್ಣದ್ರಲ್ಲಿ ಕೊಂಬು ಸಿಗ್ಬಿಟ್ಟಿದ್ರೆ ಏನು
ಒಯ್ ಸಾಮನ್ ಕೊಡ್ಕೊಂಡು ಓಡ್ತಾಳೆ. ಅಲ್ಲ ಅವಳು ಒಳಗೆ ಬರೋ ಅಷ್ಟರೊಳಗೆ ಇವರೇ ತಿನ್ಕೋತಾರೆ. ಅವಳೊಬ್ಳು ಗೌರಿ ಬಾಯಿಲೆ ಕಡೆ ಬರ್ಬಿಟ್ಟು ರಾಮ ಬಂದ. ಹಂಗೆ ಜಾಣ ಮರಿ ಅವನ್ ಸೇಫ್ಟಿ ಜಾಗ. ಎಲ್ಲರನ್ನು ಕೈಕೊಂಡು ಆಡು ಹೊಸ ಎಲ್ಲ ಕೈಕೊಂಬಲಕ್ಕ. ಇಷ್ಟೊಂದು ಕತ್ಲೆ ಐತೆ. ಕೊಡೋಣ ಎಲೆ ಒಣಗೋಯ್ತವೆ ತಿನ್ನು. ಎಲೆ ತಿಂತೀಯಾ? ಬಾ. ಅಡಿಕೆ ಎಷ್ಟು ಬೇಕು? ಬರ್ತೀನಿ ಎಲ್ಲನೂ ಎಷ್ಟು ಬೇಕಾಯ್ತಾ. ಬಾ ಎಲೆ ಹಾಕ ಎಷ್ಟು ಹಾಕಿಸಿದ್ದಿ. ನಂಗೆ ತೊಟ್ಟು ಗಾಳಿ ಎಷ್ಟು ಚೆನ್ನಾಗಿ ಬಿಡ್ತೈತೆ ನೋಡು. ಇದ್ರ ಡಬ್ಬ ಡಬ್ಬ ತರ ಚಿಲ್ಲರೆ ಇನ್ನೊಂದು ಸ್ವಲ್ಪ ಹಾರ. ನಾಲ್ಕು ಎಲ್ಲ ಕೊಟ್ಟಿದ್ರು. ಮಧ್ಯಾಹ್ನ ನಾನು ಎರಡು ತಿನ್ಕೊಂಡೆ ಹಂಗೆ ಮಾಡ್ಕೊಂಡು. ನಾವು ಚೀಲದೊಳಕ್ಕೆ ಇಟ್ಟಿದ್ದ ಬಾಳೆಹಣ್ಣು ಯಾಕೋ ಹಣ್ಣಾಗಿರಲಿಲ್ಲ. ಅದಕ್ಕೆ ಇವತ್ತು ಡಬ್ಬಿಗೆ ಇಡ್ತಾ ಇದ್ದೋ. ಒಂದು ಚುಪ್ಪನ್ನ ಕುಯ್ದುಬಿಟ್ಟು ಗಂಧದ ಕಡ್ಡಿನ ಹಚ್ಬಿಟ್ಟು ಇಡ್ತಾ ಇದ್ದೋ ಇವತ್ತು. ಮತ್ತಿಕ್ಕದಂಗೆ ಫಿಕ್ಸು ಬಾಳೆಹಣ್ಣು.
ಇಲ್ಲಿ ಮುದ್ದಿಕ್ಕಿಲ್ಲ 6 ಕ್ರಾಸ್ ಹಾಕಂತ ಬೋಕಡ್ಡಿ ಆಗ್ತದೆ. ಬಾಳೆಹಣ್ಣಿಗೆ 6 ಅಯ್ಯೋ ಕ್ರಾಸ್ ಮಾಡಿ 6 ಹಿಂಗೆ 6 ಇದ್ರೆ ಮುಟ್ಲಾಗಕ್ಕಾಗಬಾರ್ದು. ಕ್ರಾಸ್ ಮಾಡಿ 6 ಬೇಕು. ಆ ಚುಪ್ಪು ಎಲ್ಲ ಚುಪ್ಪು ಬೇಕಲ್ಲ ಅದು. ಮುಚ್ಚಿದಾಗ ಅಲ್ಲೇ ಕೆಳಕ್ಕೆ ಮತ್ತೆ ನಾಳೆಗೆ ಮತ್ತೆ ಗಂಧ ಕಡ್ಡಿ ಹಚ್ಬೇಕು. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.